ಎಲ್ಲರಿಗೂ ನಮಸ್ಕಾರ. ವರ್ಷಾ ಸ್ಕಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಬೈನರಿ ಟು ಡೆಸಿಮಲ್ ಕನ್ವರ್ಷನ್ಸ್ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಮೆಥಡ್ ಅಂದರೆ ಬೈನರಿ ಟು ಆಕ್ಟಲ್, ಬೈನರಿಯಿಂದ ಆಕ್ಟಲ್ಗೆ ಕನ್ವರ್ಷನ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಫಸ್ಟು ಪ್ರಾಬ್ಲಮ್ ಬಂದುಬಿಟ್ಟು 100110111 which needs to be converted into octal. ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ. ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ತುಂಬಾ ಸಿಂಪಲ್ ಇದೆ. ಇದು ಕೂಡ ಸಿಂಪಲ್ ಇದೆ. ಒಂದ್ಸರಿ ನೀವು ಮೆಥಡ್ ಏನು ಅಂತ ತಿಳ್ಕೊಂಡು ನೆನ್ಪಿಟ್ಕೊಂಡ್ರೆ ತುಂಬಾ ಸಿಂಪಲ್ ಅನಿಸುತ್ತೆ. ಒಂದ್ಸಲಿ ಕಲ್ತ್ರೆ ಈಸಿ ಅಂತ ಅನಿಸುತ್ತೆ. ಬೈನರಿ ಟು ಆಕ್ಟಲ್ ಕನ್ವರ್ಷನ್ ಮಾಡಬೇಕು ನಾವು. ಆಕ್ಟಲಲ್ಲಿ 8 ರ್ಯಾಡಿಕ್ಸ್ ಅಂತ ಹೇಳಿದ್ದೀನಿ ನಾನು. 0 1 2 3 4 5 6 7. ಈ ಮೆಥಡಿಗೆ ನೀವು ಪರ್ಟಿಕ್ಯುಲರ್ ಆಗಿ ಈ ಥರ ಒಂದು ಟೇಬಲ್ ಥರ ಬರ್ಕೋಬೇಕಾಗುತ್ತೆ. ಆಕ್ಟಲ್ ಕನ್ವರ್ಷನ್ ಬೈನರಿ ಟು ಆಕ್ಟಲ್ ಅಂದರೆ ಇದು ರ್ಯಾಡಿಕ್ಸ್ 8 ಇರುತ್ತೆ. ಇದು 0 ಅಂತ ಹೇಗೆ ಹೇಳೋದು ಅಂದರೆ, ಫಸ್ಟ್ ಆಫ್ ಆಲ್ 2 to the power of 3 ಎಷ್ಟು 8 ಆಗುತ್ತೆ. ಸೊ ನಾವಿಲ್ಲಿ 3 ಅಂತ ಏನು ಪವರ್ ಇದೆ ಆ 3 ನಂಬರ್ಸ್ ಒಂದು ಕಾಮನ್ ಏನಂತಾರೆ, ಅದು ಪರ್ಟಿಕ್ಯುಲರ್ ವರ್ಡ್ ನಂಗೆ ನೆನಪಿಲ್ಲ, ಬಟ್ ಇದು 8 ಇರೋದ್ರಿಂದ 2 to the power of 3 ಆಗುತ್ತೆ. ಇದು ಹೆಕ್ಸಾಡೆಸಿಮಲ್ ಇದ್ದಾಗ 2 to the power of 4 ಆಗುತ್ತೆ. ಆವಾಗ 16 ಬರುತ್ತೆ. ನೀವು ಒಂದು ಪರ್ಟಿಕ್ಯುಲರ್ ಮೆಥಡಲ್ಲಿ 4 ಕಾಂಬಿನೇಷನ್ ತೊಗೋಬೇಕು. ಯಾವಾಗ ಅಂದರೆ ಹೆಕ್ಸಾಡೆಸಿಮಲ್ ಇದ್ದಾಗ. ಇಲ್ಲಿ ಡೆಸಿಮಲ್ ಇರೋದ್ರಿಂದ ಮೀನ್ಸ್ ಆಕ್ಟಲ್ ಇರೋದ್ರಿಂದ, ಸಾರಿ ಡೆಸಿಮಲ್ನ ಹೆಕ್ಸಾಡೆಸಿಮಲ್ ಇದ್ದಾಗ ಇಲ್ಲಿ ಆಕ್ಟಲ್ ಇರೋದ್ರಿಂದ 8 ನಾವು 3 ಕಾಂಬಿನೇಷನ್ 0 1ಸ್ನ ತೊಗೋಬೇಕು. ಎಷ್ಟೋ ಜನಕ್ಕೆ ಇದು ಹೇಗೆ ಬರೆಯೋದು ಅಂತ ಗೊತ್ತಿಲ್ಲ. ಹೇಗೆ ಅಂತ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ನೋಡ್ತಾ ಇರಿ. ಇದು ಆ್ಯಕ್ಚುಲಿ ಇದೇ ಆರ್ಡರಲ್ಲಿ ಹೇಗಿದೆಯೋ ಅದೇ ಆರ್ಡರಲ್ಲಿ ಬರೆದ್ರೆ ಈಗ ನೀವು ಎವ್ಯಾಲ್ಯೂಯೇಷನ್ ಮಾಡಿರ್ತಾರಲ್ಲ ಅವ್ರು ಖಂಡಿತ ಮಾರ್ಕ್ಸ್ ಕೊಡ್ತಾರೆ. ಹೇಗೆ ಅಂದರೆ, ಇದು ಇದೇ ಆರ್ಡರಲ್ಲಿ ಹೇಗೆ ಬರ್ಕೊಳ್ಳೋದು ಅಂದರೆ, ಫಸ್ಟು 8 ಅಂತ ಬಂದಾಗ ಬೈನರಿ ಟು ಏನಂತಾರೆ ಬೈನರಿ ಟು ಆಕ್ಟಲ್ ಅಂತ ಕ್ವಶನ್ ಬಂದ ತಕ್ಷಣವೇ ನೀವು ಇದನ್ನು ಬರ್ಕೊಬಿಡ್ಬೇಕು. ನೀವು ಆವಾಗ ತುಂಬಾ ಸಿಂಪಲ್ ಅನಿಸುತ್ತೆ. ಕ್ವಶನ್ನು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು ನೀವು. 3 ಕಾಂಬಿನೇಷನ್ ಇದು ಹೇಗೆ ಬರ್ಕೊಳೋದೆ ಅನ್ನೋದೇ ಕೆಲವ್ರಿಗೆ ತುಂಬಾ ಟಫ್ ಅಂತ ಅಂದ್ಕೊಂಡಿರ್ತಾರೆ, ಬಟ್ ತುಂಬಾ ಸಿಂಪಲ್. ಹೇಗಂದರೆ ಸೇಮ್ 2 2 2 ಅಂತ ಬರ್ಕೊಳ್ಳಿ. 0 1 ಏನಂತಾರೆ 2 ಬರ್ಕೊಳ್ಳಿ. ಇದೇನು ಅಂದರೆ 1 ಸಾರಿ ನೋಡಿ ಇಲ್ಲಿ ಬರ್ಕೋತೀನಿ ನೋಡಿ. 2 to the power of 0 ಅಂದರೆ 1, 2 to the power of 1 ಅಂದರೆ 2, 2 to the power of 2 ಅಂದರೆ 4. ಓಕೆನಾ? ಇಲ್ಲಿ 0 ಇದೆ. ಸೊ 0 ಬೇಕು ಅಂದರೆ ಎಲ್ಲ 0 ಹಾಕ್ಕೊಳ್ಳಿ ಅಷ್ಟೇ. 1 ಬೇಕು ಅಂದರೆ ಇಲ್ಲಿ ಮಾತ್ರ 1 ಹಾಕ್ಕೊಳ್ಳಿ, 1 ಆಗುತ್ತೆ. 2 ಬೇಕು ಅಂದರೆ 2 ಇರೋ ಪ್ಲೇಸಲ್ಲಿ 1 ಹಾಕ್ಕೊಳ್ಳಿ. 3 ಬೇಕು ಅಂದರೆ ಇವೆರಡರ ಸಮ್ ಅಂದರೆ 2 + 1 3 ಅಷ್ಟೇ. 4 ಅಂದರೆ ಇದಕ್ಕೆ 1 ಹಾಕ್ಕೊಳ್ಳಿ. 5 ಅಂದರೆ ಇವೆರಡು ಕಾಂಬಿನೇಷನ್ ತೊಗೊಳ್ಳಿ, ಇವೆರಡು 1 ಆಗುತ್ತೆ. 6 ಅಂದರೆ ಇವೆರಡು ಕಾಂಬಿನೇಷನ್ ತೊಗೊಳ್ಳಿ, ಇವೆರಡು 1 ಆಗುತ್ತೆ. ನಮಗೆ 7 ಬೇಕು, 4 + 2 + 1 ಅಂದರೆ 7. ತುಂಬಾ ಸಿಂಪಲ್, ನೀವು ನೋಡ್ಬೋದು. ಓಕೆನಾ? ಈಗ ಇರೋ ಪ್ರಾಬ್ಲಮ್ನ ಇಲ್ಲಿ ಬರ್ಕೊಳ್ಳಿ. 100 ಪ್ರಾಬ್ಲಮ್ ಬರ್ಕೊಳ್ಳುವಾಗ ತುಂಬ ಕೇರ್ಫುಲ್ಲಾಗಿ ಬರ್ಕೊಳ್ಳಿ, ಇಲ್ಲಾಂದರೆ ಮಿಸ್ಟೇಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಡೆಸಿಮಲ್ ಏನೂ ಇಲ್ಲ, ಈ ಥರ ಬರೀ ಸಿಂಪಲ್ ನಂಬರ್ ಕೊಟ್ಟಿದ್ದಾರೆ ಅಂದರೆ ತುಂಬಾ ಸಿಂಪಲ್. 3 ಕಾಂಬಿನೇಷನ್ ತೊಗೊಳ್ಳಿ. ಈ ಥರ 3 ಕಾಂಬಿನೇಷನ್ ನಂಬರ್ ಈ ಥರ ತೊಗೊಳ್ಳಿ. ಓಕೆನಾ? ಈ 3 ಕಾಂಬಿನೇಷನ್ ನಂಬರ್ ತೊಗೊಳ್ಳಿ ಸಪ್ರೇಟಾಗಿ. ಫ್ರಮ್ ರೈಟ್ ಸೈಡಿಂದ ತೊಗೊಳ್ಳಿ. 1 1 0 1 1 0. ಬಟ್ ಇಲ್ಲೇನಾಗಿದೆ ನೋಡಿ, 0 1 ಆಗಿದೆ. ಬಟ್ ನಮಗೆ 3 ಪೇರ್ ಇರಲೇಬೇಕು, ಅಂದರೆ 3 ನಂಬರ್ 0 1 ಇರಲೇಬೇಕು. ಸೊ ಏನು ಈ ಥರ ನಂಬರ್ ಕ್ವಶನ್ ರಾಂಗ್ ಅಂತ ಅಂದ್ಕೊಂಬೇಡಿ. ಈ ಥರ ಕೊಟ್ಟಿದ್ರೆ ಇಲ್ಲಿಗೆ 0 ಆ್ಯಡ್ ಮಾಡ್ಕೊಳ್ಳಿ. ಓಕೆ? ಈಗ ಜಸ್ಟ್ ತುಂಬಾ ಸಿಂಪಲ್. 0 1 0 ಎಲ್ಲಿದೆ 2 ಅಂತ ಬರ್ಕೊಳ್ಳಿ. 0 1 1 ಎಲ್ಲಿದೆ 3 ಅಂತ ಬರ್ಕೊಳ್ಳಿ. 0 1 1 3. ದಿಸ್ ವಿಲ್ ಬಿ ದ ಕನ್ವರ್ಷನ್ ಆಫ್ ಬೈನರಿ ಟು ಆಕ್ಟಲ್. ಅರ್ಥ ಆಯ್ತಾ? ತುಂಬಾ ಸಿಂಪಲ್ ನೋಡಿ.
ಇದೇ ರೀತಿ ಒಂದು ಡೆಸಿಮಲ್ ನಂಬರ್, ಇದು ಸೇಮ್ ಬೈನರಿ ಟು ನೀವು ಡೆಸಿಮಲ್ ಏನು ಕನ್ವರ್ಟ್ ಮಾಡಿದ್ರೋ ಅದೇ ರೀತಿ ಬೈನರಿ ಟು ಆಕ್ಟಲ್ ಪಾಯಿಂಟ್ ಕೊಡ್ತಾರೆ ನೋಡಿ, 0.0102. ಬಟ್ ಈ ಟೇಬಲ್ ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೀವು ಇದು ನಾವು ಲೆಫ್ಟ್ ಸೈಡಿಂದ ಪೇರ್ ಮಾಡಿದ್ವಿ, ಇದು ರೈಟ್ ಸೈಡಿಂದ 3 ತಗೊಳ್ಳಿ. 0 1 0, ಇಲ್ಲಿ ಬರೀ 1 ಇದೆ, 2 0ನ ಆ್ಯಡ್ ಮಾಡ್ಕೊಳ್ಳಿ. 0 1 0 ಅಂದರೆ 2, 1 0 0 ಅಂದರೆ 4.24 ಬ್ರ್ಯಾಕೆಟ್ ಆದಮೇಲೆ 8. ದಿಸ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆನಾ. ನೆಕ್ಸ್ಟ್ ಒಂದು ಥರ್ಡ್, ಇದು ಒಂದು ಕಂಬೈನ್ದೊಂದು ತೋರಿಸ್ತೀನಿ. ಕಂಬೈನ್, ಎರಡೂ ಕಂಬೈನ್ ಮಾಡಿ. 1 1 0 1 1 0 1 0 1. ಇದನ್ನು ನೀವು ಆಕ್ಟಲ್ಲಿಗೆ ಕನ್ವರ್ಟ್ ಮಾಡಬೇಕು, ಬೈನರಿ ಟು ಆಕ್ಟಲ್. ಇದಕ್ಕೂ ಅಷ್ಟೇ, ಈ ಫಸ್ಟ್ ಇದೆ ಅಲ್ವಾ, ಇದಕ್ಕೆ ಮೊದಲು ಹೇಳ್ಕೊಟ್ಟಿದ್ಮೇಲೆ ಈ ಮೆಥಡ್ ಅಪ್ಲೈ ಮಾಡಿ. ತುಂಬಾ ಸಿಂಪಲ್ ನೋಡಿ. ಈ ಕಡೆಯಿಂದ ಪೇರ್ ಮಾಡಿ ರೈಟ್ ಸೈಡಿಂದ. 1 0 1 1 0 0. ಇದು ನಿಮಗೆ ಟಫ್ ಅಂತ ಅನಿಸುತ್ತೆ, ತುಂಬಾ ಸ್ಪೀಡ್ ಅಂತ ಅನಿಸುತ್ತೆ. ಒಂದ್ಸಲಿ ಕಲಿತ್ಕೊಂಡ್ರೆ ತುಂಬಾ ಸಿಂಪಲ್. ನೀವೇ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಅದು ಆಮೇಲೆ ಈಸಿ ಆಗುತ್ತೆ. ಫಸ್ಟ್ ನಾನು ಕೇಳಿದಾಗ ತುಂಬಾ ಟಫ್ ಅನಿಸ್ತು. ಈ PUCಯಲ್ಲಿ CS ಬ್ರ್ಯಾಂಚಿಂದ ಬಂದಿರ್ತಾರೆ ಇಂಜಿನಿಯರಿಂಗ್, ಅವ್ರಿಗೆ ತುಂಬ ಈಸಿ ಅಂತ ಅನಿಸುತ್ತೆ. ಬಟ್ ಬಯೋ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸ್ವಲ್ಪ ಟಫ್ ಅಂತ ಅನಿಸ್ಬೋದು. ಬಟ್ ನೀವು ಒಂದ್ಸಲಿ ಕಲ್ತ್ಕೊಂಡ್ರೆ ಸಾಕು, ತುಂಬಾ ಸಿಂಪಲ್ ನೋಡಿ. ಆಯಿತಾ. 1 0 1 1 0 1 ಅಂದರೆ 5, 0 1 1 ಅಂದರೆ 1, 15 ಆಯಿತು. 15 ಪಾಯಿಂಟ್. ಆಮೇಲೆ ಇದು ಪಾಯಿಂಟ್ ಇರೋದ್ರಿಂದ ರೈಟ್ ಸೈಡಿಂದ ತೊಗೊಳ್ಳಿ, ಇದು ಲೆಫ್ಟ್ ಸೈಡು, ಇದು ಅಂದರೆ ಲೆಫ್ಟಿಂದ ಈ ಕಡೆ ತೊಗೊಳ್ಳಿ. ಏನು 1 0 1 0 1 0. 1 0 1 ಬಂದ್ಬಿಟ್ಟು 5 ಇಲ್ಲಿದೆ. 0 1 0 ಬಂದ್ಬಿಟ್ಟು 2. ದಿಸ್ ವಿಲ್ ಬಿ ದ ಆನ್ಸರ್ ಫಾರ್ ದಿಸ್ ಬೈನರಿ ಟು ಆಕ್ಟಲ್ ಕನ್ವರ್ಷನ್. ಓಕೆನಾ. ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.